ಅಪ್ಪನ ಶ್ರಮ, ಅಮ್ಮನ ಪ್ರೀತಿಯ ಕೈತುತ್ತು, ಮಕ್ಕಳ ಆಸೆ ಕನಸುಗಳಿಗೆ ಜೀವ ತುಂಬೋದು ಅಡುಗೆ ಮನೆ. ಇಲ್ಲಿ ಊಟಕ್ಕೆ ಅಂತ ಕುಂತಾಗ ಅದೆಷ್ಟೋ ದುಃಖದ ವಿಷಯಗಳನ್ನು, ಸಂತೋಷದ ವಿಷಯಗಳನ್ನು ನಮ್ಮೂರ ಜೊತೆ ನಾವು ಹಂಚ್ಕೊಳ್ತೀವಿ. ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಮಾಡುವಂಥ ಜಾಗನೇ ಇದು. ಅದಕ್ಕೇ ಕಿಚನನ್ನು ಹಾರ್ಟ್ ಆಫ್ ದ ಹೋಮ್ ಅನ್ನೋದು ಅಲ್ವಾ. ಹಲೋ, ನಮಸ್ತೆ ಎಲ್ರಿಗೂ. ಈ ವಿಡಿಯೋ ನೀವೆಲ್ಲರೂ ಎಷ್ಟೊಂದು ದಿನದಿಂದ ಕೇಳ್ತಾ ಇದ್ದಂಥ ನನ್ನ ಕಿಚನ್ ಟೂರ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಹಾಕಿದಾಗಿಂದನೂ ಅಕ್ಕ ಹೋಮ್ ಟೂರ್ ಮಾಡಿ, ಕಿಚನ್ ಟೂರ್ ಮಾಡಿ ಅಂತ ಕೇಳ್ತಾನೆ ಇದ್ರಿ ಅಲ್ವಾ. ಸೊ ಹಿಯರ್ ಈಸ್ ಯುವರ್ ಒನ್ ವಿಶ್ ಗ್ರಾಂಟೆಡ್. ನನ್ನ ತುಂಬ ವೀಡಿಯೋಸ್ನಲ್ಲಿ ನೀವು ನಾನು ಇಲ್ಲಿಂದ ಎಂಟ್ರಿ ಆಗಿರೋದನ್ನು ನೋಡಿರ್ತೀರ ಅಲ್ವಾ. ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿರೋದೇ ನಮ್ಮ ಕಿಚನ್. ಹಾಗೆ ನಮ್ಮ ಕಿಚನ್ ಬಂದು ಫುಲ್ಲಿ ಓಪನ್ ಕಿಚನ್ ಇದೆ. ಆದರೆ ಎಂಟ್ರೆನ್ಸ್ ಡೋರಿಂದ ಯಾರೇ ಒಳಗಡೆ ಬಂದರೂ ಕೂಡ ನಮ್ಮ ಅಡುಗೆ ಮನೆಯವ್ರಿಗೆ ಕಾಣೋದಿಲ್ಲ. ಕಿಚನ್ ಮತ್ತು ಹಾಲ್ ಮಧ್ಯದಲ್ಲಿ ಒಂದು ವಾಲ್ ಬರುತ್ತೆ. ನಮ್ಮ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮನೇಲಿರೋರು ಎಲ್ಲರೂ ಕೂಡ ಇಲ್ಲೇ ಕೂತು ಆರಾಮಾಗಿ ಊಟನ ಮಾಡ್ಬೋದು. ಇನ್ನು ಮೇಲ್ಗಡೆ ಈ ರೀತಿ ಸಿಂಪಲಾಗಿ POPನ ಮಾಡಿಸಿದ್ದೀವಿ. ಜೊತೆಗೆ ಕಂಪ್ಲೀಟ್ ಕಿಚನಲ್ಲಿ ಈ ರೀತಿ ವುಡ್ ವರ್ಕ್ ಮಾಡಿಸಿ ಅದಕ್ಕೆ ಬ್ರೌನ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಅಕ್ರಲಿಕ್ ಲ್ಯಾಮಿನೇಷನ್ನ ಮಾಡಿಸಿದ್ದೀವಿ. ಇದೆರಡೂ ಕೂಡ ಕಿಚನ್ ಲುಕ್ಕನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಓಪನ್ ಕಿಚನ್ ಎಂಟ್ರೆನ್ಸಲ್ಲಿ ಸಿಂಪಲ್ ವುಡ್ ವರ್ಕ್ ಇದೆ. ಅದರಲ್ಲಿ ಈ ರೀತಿ 3 ಆರ್ಟಿಫಿಷಿಯಲ್ ಫ್ಲವರ್ ವಾಸನ್ನು ಇಟ್ಟಿದ್ದೀನಿ. ಹಾಗೆ ಅದರ ಎಕ್ಸ್ಟೆನ್ಷನ್ ಪಾರ್ಟ್ ಮೇಲೆ ಒಂದು ರಿಯಲ್ ಬ್ಯಾಂಬೂ ಪ್ಲ್ಯಾಂಟ್ನ ಇಟ್ಟು ಎಂಟ್ರಿ ಪ್ಲೇಸಲ್ಲಿ ಈ 2 ಫ್ಲವರ್ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ, ವಿಚ್ ಎನ್ಹ್ಯಾನ್ಸಸ್ ಬ್ಯೂಟಿ ಆಫ್ ಅವರ್ ಕಿಚನ್. ನಮ್ಮದು ಓಪನ್ ಕಿಚನ್ ಆಗಿರೋದ್ರಿಂದ ನಮಗೆ ಬಿಲ್ಡರು ಈ ರೀತಿ ಎಲ್ ಶೇಪ್ ಕಿಚನ್ ಪ್ಲ್ಯಾಟ್ಫಾರ್ಮ್ನ ಕೊಟ್ಟಿದ್ದಾರೆ. ನಾವು ಕ್ವಾರ್ಟ್ಸ್ ಕೌಂಟರ್ ಟಾಪ್ ಬದಲು ಮಾಮೂಲಿಯಾಗಿ ಬ್ಲ್ಯಾಕ್ ಗ್ರಾನೈಟ್ನೇ ಚೂಸ್ ಮಾಡಿದ್ದೀವಿ. ಬಿಕಾಸ್ ಇದು ಯೂಸರ್ ಫ್ರೆಂಡ್ಲಿ, ಹಾಗೆ ಜಾಸ್ತಿ ರೇಟ್ ಕೂಡ ಆಗಲ್ಲ ಅಂತ. ಹಾಗೆ ಈ ಆಟೋಮೆಟಿಕ್ ಕುಕ್ ಟಾಪ್ ಅಂದರೆ ಗ್ಯಾಸ್ ಸ್ಟವ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಇದು ಗ್ರೀನ್ ಚೆಫ್ ಬ್ರ್ಯಾಂಡ್ದು. ನನಗೆ ಆ್ಯಕ್ಚುಲಾಗಿ ಹಾಬ್ ಮಾಡಿಸ್ಬೇಕು ಅಂತ ಇಷ್ಟ ಇತ್ತು. ಬಟ್ ನನ್ನ ಹಸ್ಬೆಂಡು ಈ ರೀತಿ ಗ್ಯಾಸ್ ಸ್ಟವ್ನೇ ಪ್ರಿಫರ್ ಮಾಡಿದ್ರು. ಯಾಕೆ ಅಂದರೆ ಕ್ಲೀನಿಂಗ್ ಈಸಿ ಇರುತ್ತೆ, ಎಲ್ಲಿ ಬೇಕಾದರೂ ಇಟ್ಟು ಯೂಸ್ ಮಾಡ್ಬೋದು, ಬೇಡ ಅಂದರೆ ಚೇಂಜ್ ಕೂಡ ಮಾಡ್ಕೋಬೋದು ಅಂತ. ಇದರಲ್ಲಿ 4 ಮೋಡ್ಸ್ ಬರ್ನರ್ ಬರುತ್ತೆ. ಶೆಲ್ ಹಾಕಿರೋದ್ರಿಂದ ಆಟೋಮೆಟಿಕ್ ಫ್ಲೇಮ್ ಆನ್ ಆಗಿಬಿಡುತ್ತೆ. ಆಲ್ಮೋಸ್ಟ್ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಈ ಚಿಮ್ನಿ, ಇದು ಫ್ಯಾಬರ್ ಬ್ರ್ಯಾಂಡ್ದು. ಇದರಲ್ಲಿ ಟಚ್ ಮತ್ತು ಸೆನ್ಸರ್ 2 ಆಪ್ಷನ್ ಕೂಡ ಇದೆ. ಸ್ವಿಚ್ ಆನ್ ಮಾಡಿ ಜಸ್ಟ್ ಕೈನ ಈ ರೀತಿ ಮೂವ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಹಾಗೆ ಇದರಲ್ಲಿ 3 ಸ್ಪೀಡ್ ಕಂಟ್ರೋಲ್ ಆಪ್ಷನ್ ಇದೆ. ಲೈಟ್ ಆಗಿರೋಂಥ ಅಡುಗೆ ಏನಾದರೂ ಮಾಡಿದಾಗ ಫಸ್ಟ್ ಆಪ್ಷನಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀನಿ. ಬಟ್ ಸ್ವಲ್ಪ ಡೀಪ್ ಫ್ರೈ ಮಾಡೋವಂಥದ್ದು ಏನಾದರೂ ಮಾಡಿದಾಗ 3rd ಆಪ್ಷನಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀನಿ. ಇದರಲ್ಲಿ ಆಟೋ ಕ್ಲೀನ್ ಆಪ್ಷನ್ ಕೂಡ ಇದೆ. ಈ 2 ನಾವು ಅಮೆಝಾನಲ್ಲಿ ತೊಗೊಂಡಿದ್ದು. ಲಿಂಕನ್ನು ಡೆಫಿನೆಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಕಮಿಂಗ್ ಟು ಕೌಂಟರ್ ಟಾಪ್, ಇದರ ಆರ್ಗನೈಸೇಷನ್ ಬಗ್ಗೆ ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಂದು ಸಾರಿ ಚೆಕ್ ಮಾಡಿ. ಈಗ ಕ್ವಿಕ್ಕಾಗಿ ಒಂದು ಸಾರಿ ಹೇಳಿಬಿಡ್ತೀನಿ. 2 ಸೆರಾಮಿಕ್ ಜಾರಲ್ಲಿ ಉಪ್ಪನ್ನು ಇಟ್ಕೊಂಡಿದ್ದೀನಿ. ಹಾಗೆ ಈ ಸೈಡಲ್ಲಿ ಒಗ್ಗರಣೆಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ನ ಇಟ್ಟಿದ್ದೀನಿ. ಇನ್ನು ನನ್ನ ಕೈಯಲ್ಲಿರೋವಂಥ ಈ ಬಾಕ್ಸಲ್ಲಿ ನಾನು ರೆಗ್ಯುಲರ್ ಆಗಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ತೊಗೊಳ್ಳೋವಂಥ ಪೌಡರ್ ಇದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಪೌಡರಿಂದ. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋನಲ್ಲಿ ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಈ 2 ಮಧ್ಯೆ ಬ್ಲ್ಯಾಕ್ ಕೌಂಟರ್ ಟಾಪ್ಗೆ ವೈಟ್ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ಅಂತ ಈ ವಾಸನ್ನು ತರಿಸಿದ್ದೀನಿ ಮೀಶೋಯಿಂದ. ಸೊ ಅದನ್ನು ಜಸ್ಟ್ ಒಂದಿಷ್ಟು ಆರ್ಟಿಫಿಷಿಯಲ್ ಫ್ಲವರ್ನ ಅದರಲ್ಲಿಟ್ಟು ಇಟ್ಟಿದ್ದೀನಿ. ಸೊ ತುಂಬಾ ಯೂನಿಕ್ ಆಗಿ ಚೆನ್ನಾಗಿ ಕಾಣುತ್ತೆ ಕೌಂಟರ್ ಟಾಪು. ಇದ್ರ ಮೇಲ್ಗಡೆ ಒಂದು ಚಿಕ್ಕ ಓಪನ್ ಶೆಲ್ಫ್ ಇದೆ. ಒಂದು ಕಾರ್ನರಲ್ಲಿ ಸ್ವಲ್ಪ ಬೆಳ್ಳುಳ್ಳಿಗಳನ್ನು ಇಟ್ಕೊಂಡಿದ್ದೀನಿ, ಒಗ್ಗರಣೆ ಎಲ್ಲ ಹಾಕುವಾಗ ಈಸಿ ಆಗಲಿ ಅಂತ. ಹಾಗೆ ಸ್ವಲ್ಪ ಸ್ಟೋರೇಜ್ ಬಾಕ್ಸ್ನ ಕೂಡ ಇಟ್ಟಿದ್ದೀನಿ. ಇದರಲ್ಲಿ ಸಕ್ಕರೆ, ಟೀ ಪೌಡರು, ಪುಲಾವ್ ಎಲೆ ಈ ರೀತಿ ಇಂಗ್ರೀಡಿಯೆಂಟ್ಸ್ಗಳು ಇದೆ. ಕ್ಲೀನಿಂಗಿಗೆ ಈಸಿ ಆಗಲಿ ಅಂತ ಅದರ ಕೆಳಗಡೆ ಈ ಪ್ಯಾಕೇಜಿಂಗ್ ಕವರ್ಸ್ ಬರುತ್ತಲ್ವ, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಈ ಸ್ಟೋರೇಜ್ ಬಾಕ್ಸ್ದು ಕಂಪ್ಲೀಟ್ ಒಂದು ಸೆಟ್ ಬರುತ್ತೆ 16 ಪೀಸ್ದು. ಅದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ. ಇದ್ರ ಮೇಲ್ಗಡೆ ಇರುವಂಥ ಈ ಕ್ಯಾಬಿನೆಟಲ್ಲಿ ಈ ಎಲ್ಲ ಸ್ಟೋರೇಜ್ ಬಾಕ್ಸಲ್ಲಿ ಕೂಡ ಕಾಳುಗಳನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಾಗಿರೋಂಥ ಕ್ಯಾಬಿನೆಟ್ ಇದೆ. ಇದು ಕೈಗೆ ಅಷ್ಟಾಗಿ ಇಟ್ಕಲ್ಲ, ಹಾಗಾಗಿ ರೇರಾಗಿ ಯೂಸ್ ಮಾಡುವಂಥ ಐಟಮ್ಸ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದೀನಿ.
ನಮ್ಮನೆಯಲ್ಲಿ ಅಡುಗೆ ಮನೆ ಕಿಟಕಿನ ಬಿಟ್ಟು ಎಲ್ಲ ಕಿಟಕಿಗಳಿಗೂ ಕೂಡ ನಾವು ಮೆಸ್ಸನ್ನು ಹಾಕ್ಸಿದ್ದೀವಿ. ಅಡುಗೆ ಮನೆಯಲ್ಲಿ ಅದರ ಅವಶ್ಯಕತೆ ಇರಲ್ಲ ಅಂದ್ಕೊಂಡು ಬಿಟ್ಟಿದ್ವಿ. ಬಟ್ ಇವಾಗ ಇಲ್ಲೂ ಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಆನ್ಲೈನಲ್ಲಿ ಜಸ್ಟ್ ಒಂದು ವಿಂಡೋಗೆ ಮಾತ್ರ ಈ ರೀತಿ ಜಿಪ್ಪರ್ ವಿಂಡೋ ನೆಟ್ಟನ್ನು ತರಿಸ್ಕೊಂಡು ಹಾಕಿದೆ. ಕರೆಕ್ಟ್ ಫಿಟ್ಟಿಂಗ್ ಬಂದಿದೆ. ಸೊ ಅದಕ್ಕೆ ಇನ್ನೊಂದು ಕಿಟಕಿಗೂ ಕೂಡ ಬುಕ್ ಮಾಡಿದ್ದೀನಿ. ಮೇ ಬಿ ನಾಳೆ ನಾಡಿದ್ರಲ್ಲಿ ಅದು ಕೂಡ ಬರ್ಬೋದು. ಇದನ್ನು ವಿಂಡೋ ಸೈಜ್ ನೋಡಿಕೊಂಡು ಆರ್ಡ್ರ್ ಮಾಡಬೇಕು. ಈ ವಿಂಡೋ ಮತ್ತು ಸ್ಟೋರ್ ರೂಮ್ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಉಳಿದಿತ್ತು. ಹಾಗಾಗಿ ಈ ರೀತಿ ಎಕ್ಸ್ಟ್ರಾ ನಾವು ಒಂದು ಕ್ಯಾಬಿನೆಟ್ನ ಮಾಡಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಪಾರ್ಟನ್ನು ಈ ರೀತಿ ಓವನ್ ಇಡೋದಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿಸಿದ್ದು. ಈ ಓವನ್ನ ನಾನು ರೀಸೆಂಟಾಗಿ ತೊಗೊಂಡಿದ್ದು. ಇದರಲ್ಲಿ ಕನ್ವೆನ್ಷನ್ ಮತ್ತು ಗ್ರಿಲ್ ಮೈಕ್ರೋವೇವ್ ಆಪ್ಷನ್ ಎರಡೂ ಕೂಡ ಇದೆ. ಇದು ಸ್ಯಾಮ್ಸಂಗ್ ಬ್ರ್ಯಾಂಡ್ದು. ಇದ್ರ ಪಕ್ಕದಲ್ಲೇ ಸ್ವಲ್ಪ ಸ್ಪೇಸ್ ಇದೆ. ಹಾಗಾಗಿ ಇಲ್ಲಿ ನಾನು ಫ್ರೂಟ್ ಬೌಲನ್ನು ಇಟ್ಟಿದ್ದೀನಿ. ಹಾಗೆ ಅದರ ಹಿಂದ್ಗಡೆ ನಾನೊಂದು ಚಿಕ್ಕದಾಗಿ ಸ್ನ್ಯಾಕ್ಸ್ ಕಾರ್ನರ್ನ ಮಾಡಿದ್ದೀನಿ ಮಕ್ಕಳಿಗೋಸ್ಕರ ಅಂತ ಹೇಳಿ. ಹಾಗೆ ಓವನ್ಗೆ ಬೇಕಾಗಿರೋಂಥ ಐಟಮ್ಸ್ಗಳನ್ನೆಲ್ಲ ಅದ್ರ ಮೇಲ್ಗಡೆ ಇರೋವಂಥ ಈ ಕ್ಯಾಬಿನೆಟಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಪಕ್ಕದಲ್ಲೇ ನಮ್ಮ ಸ್ಟೋರ್ ರೂಮ್ ಇರೋದು. ನಮ್ಮ ಅಡುಗೆ ಮನೆಗೆ ಬೇಕಾಗುವಂಥ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳನ್ನು ಕೂಡ ಇಲ್ಲೇ ಇಟ್ಟಿರ್ತೀವಿ. ಇಲ್ಲಿ ರೇಷನ್ಗಳಾಗಿರ್ಬೋದು, ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಅಕ್ಕಿ, ಹಾಗೆ ಟಿಫನ್ ಬಾಕ್ಸಸ್ಸು, ಇಡ್ಲಿ ಪಾತ್ರೆ, ಈ ರೀತಿ ಎಕ್ಸ್ಟ್ರಾ ಇರುವಂಥ ಪಾತ್ರೆಗಳನ್ನೆಲ್ಲ ಕೂಡ ನಾನು ಈ ಸ್ಟೋರ್ ರೂಮಲ್ಲೇ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಈ ಸ್ಟೋರ್ ರೂಮಿಂದ ಹೊರಗಡೆ ಬಂದರೆ ಸಿಂಪಲ್ಲಾಗಿ ಒಂದು ನಾನೇ ಮಾಡಿರೋ ಅಂಥ ಈ ಫ್ರೇಮ್ನ ಹಾಕಿದ್ದೀನಿ. ಈ ವಾಲ್ ಪಕ್ಕದಲ್ಲೇ ಡಬಲ್ ಡೋರ್ ಫ್ರಿಜ್ಜಿಗೆ ಅಂತ ನನ್ನ ಹಸ್ಬೆಂಡ್ ಸ್ವಲ್ಪ ಎಕ್ಸ್ಟ್ರಾ ಜಾಗನೇ ಬಿಡಿಸಿದ್ರು. ಬಟ್ ನಾವು ಫ್ರಿಡ್ಜ್ನ ತೊಗೊಳೋದಕ್ಕೆ ಅಂತ ಹೋದಾಗ ನನಗೆ ಯಾಕೋ ಮನಸ್ಸಾಗಲಿಲ್ಲ, ಇಷ್ಟು ದೊಡ್ಡ ಫ್ರಿಡ್ಜ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಫ್ರಿಡ್ಜನ್ನ ತೊಗೊಂಡು ಬಂದ್ವಿ. ಹಾಗಾಗಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಇದೆ. ಆ ಸ್ಪೇಸಲ್ಲಿ ನನ್ನ ಟ್ರೈಪೋಡ್ ಆಗಿರ್ಬೋದು ಅಥವಾ ರಿಂಗ್ ಲೈಟು ಇದನ್ನು ಇಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಮೇಲ್ಗಡೆ ಈ ರೀತಿ ಎಕ್ಸ್ಟ್ರಾ ಕ್ಯಾಬಿನೆಟ್ಸ್ನ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ಫಂಕ್ಷನಿಗೆ ಯೂಸ್ ಮಾಡುವಂಥ ದೊಡ್ಡ ದೊಡ್ಡ ಪಾತ್ರೆಗಳಾಗಿರ್ಬೋದು ಅಥವಾ ಮನೆ ಕಟ್ಟುವಾಗ ಅಫ್ಕೋರ್ಸ್ ಸ್ವಲ್ಪ ಐಟಮ್ಸ್ಗಳು ಉಳಿದಿರುತ್ತೆ ಅಲ್ವಾ, ಆ ರೀತಿ ಎಕ್ಸ್ಟ್ರಾ ಇರೋಂಥ ಐಟಮ್ಸ್ಗಳನ್ನೆಲ್ಲ ಇಲ್ಲಿ ಡಂಪ್ ಮಾಡಿದ್ದೀವಿ. ಹಾಗೆ ನನ್ನ ರೆಗ್ಯುಲರ್ ವೀಡಿಯೋಸ್ ನೋಡೋರು ತುಂಬ ಜನ ಕೇಳೋದು ಈ ಡಿಶ್ ವಾಷರ್ ಬಗ್ಗೆ. ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಆಲ್ಮೋಸ್ಟ್ ಈಗ ಒಂದು 7 ಮಂತ್ಸಿಂದ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಾನು ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದಾಗ ಈ ರೀತಿ ಡಿಶ್ ವಾಷರ್ಗಳೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು. ಬಟ್ ಇದು ನನಗೆ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಇರುವಂಥದ್ದೇ ಸಿಕ್ಕಿದೆ. ಈಗ ಕೌಂಟರ್ ಟಾಪು, ಮೇಲ್ಗಡೆ ಇರುವಂಥ ಕ್ಯಾಬಿನೆಟ್ಸು, ಹಾಗೆಯೇ ಸ್ಟೋರ್ ರೂಮ್ ಇದನ್ನೆಲ್ಲ ಕೂಡ ಕಂಪ್ಲೀಟಾಗಿ ತೋರಿಸಿದ್ದಾಯಿತು. ನೆಕ್ಸ್ಟ್ ಕೆಳಗಡೆ ಇರುವಂಥ ಕ್ಯಾಬಿನೆಟ್ಸನ್ನು ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಈ ಸಿಂಕ್ ಕೆಳಗಡೆ ಇರುವಂಥ ಕ್ಯಾಬಿನೆಟಲ್ಲಿ ಪಾತ್ರೆ ತೊಳೆಯೋದಕ್ಕೆ ಬೇಕಾಗಿರೋ ಅಂಥ ಸೋಪ್ಗಳನ್ನು, ಹಾಗೆಯೇ ಡಿಶ್ ವಾಷರ್ ಲಿಕ್ವಿಡ್ಡು, ಜೊತೆಗೆ ಸಬೀನಾ ಈ ಥರದ್ದನ್ನೆಲ್ಲ ಇಟ್ಕೊಂಡಿದ್ದೀನಿ. ಸಿಂಕ್ ಕೆಳಗಡೆ ಇರೋವಂಥ ಸ್ಪೇಸನ್ನು ಈ ರೀತಿಯಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಬರುವಂಥ ಈ ಡ್ರಾಯರಲ್ಲಿ ನಾನು ರೆಗ್ಯುಲರಾಗಿ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡುವಂಥ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದು ಟ್ಯಾಂಡಮ್ ಬಾಕ್ಸು. ನಾರ್ಮಲ್ ಡ್ರಾಯರ್ಗಿಂತ ನಾವು ಈ ಟ್ಯಾಂಡಮ್ ಬಾಕ್ಸನ್ನೇ ಪ್ರಿಫರ್ ಮಾಡಿದ್ವಿ. ಯಾಕೆಂದರೆ ಕ್ಲೀನಿಂಗು ಈಸಿ ಆಗುತ್ತೆ, ಜೊತೆಗೆ ಯೂಸ್ ಮಾಡೋದಕ್ಕೂ ಕನ್ವೀನಿಯೆಂಟ್ ಆಗಿದೆ. ಅದ್ರ ಕೆಳಗಡೆ ಇರೋವಂಥ ಡ್ರಾಯರಲ್ಲಿ ಈ ಎಕ್ಸ್ಟ್ರಾ ಬಾಂಡ್ಲಿಗಳು, ಹಾಗೆ ಸ್ಟ್ರೈನರು ಈ ಥರದ್ದನ್ನೆಲ್ಲ ಇಟ್ಕೊಂಡಿದ್ದೀನಿ. ಆದರೆ ಈ ಬಾಕ್ಸ್ಗಳಲ್ಲೆಲ್ಲ ನಾನು ಡೈರೆಕ್ಟಾಗಿ ಪಾತ್ರೆಗಳನ್ನು ಹಾಗೆ ಇಟ್ಟಿಲ್ಲ. ಕೆಳಗಡೆ ಒಂದು ಮ್ಯಾಟನ್ನ ಹಾಕಿ ಅದ್ರ ಮೇಲ್ಗಡೆ ಪಾತ್ರೆನ ಇಟ್ಟಿರೋದು. ಈ ಮ್ಯಾಟ್ಗಳನ್ನು ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ಆ್ಯಕ್ಚುಲಿ ಈ ರೀತಿ ಒಂದು ಸಿಮೆಂಟ್ ಕಲರ್ದು ಹಾಗೆ ವೈಟ್ ಕಲರ್ ಎರಡೂ ಕೂಡ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಡ್ರಾಯರ್ಸಲ್ಲಿ ನೀವು 2 ಕಲರ್ಸ್ನೂ ಕೂಡ ನೋಡ್ತೀರಾ. ಅದರ ಪಕ್ಕದಲ್ಲಿರುವಂಥ ಈ ಡ್ರಾಯರಲ್ಲಿ ಕೆಳಗಡೆ ನಾನು ಮಿಕ್ಸಿ ರಿಲೇಟೆಡ್ ಐಟಮ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಮಕ್ಕಳ ಬಾಕ್ಸಸ್ ಎಲ್ಲ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು ಟವಲ್ ಹೋಲ್ಡರ್ನ ಈ ರೀತಿ ಹ್ಯಾಂಗ್ ಮಾಡಿದ್ದೀನಿ. ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಸೊ ಮೀಶೋಯಿಂದ ಆಗಲಿ ಅಥವಾ ಅಮೆಝಾನಿಂದ ನಾನು ಕಿಚನ್ ಆರ್ಗನೈಸ್ ಮಾಡೋದಕ್ಕೆ ಏನೇನೆಲ್ಲ ತರಿಸ್ಕೊಂಡಿದ್ದೆ ಅಂತ ಒಂದು ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ. ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ ಒಂದು ಸರಿ. ಅದ್ರ ಪಕ್ಕದಲ್ಲಿರೋಂಥ ಈ ಡ್ರಾಯರಲ್ಲಿ ಈ ರೀತಿ ಎಲ್ಲ ಸ್ಪೂನ್ಗಳನ್ನು ನಾನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಕನ್ವೀನಿಯೆಂಟಾಗಿ ಏನೇನು ಬೇಕೋ ಅದಷ್ಟನ್ನೇ ಮಾತ್ರ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋವಂಥ ಐಟಮ್ಸ್ಗಳನ್ನೆಲ್ಲ ಕೆಳಗಡೆ ಸ್ಪೇಸಲ್ಲಿ ಇಟ್ಟಿದ್ದೀನಿ. ಇದರಿಂದ ಕಟ್ಲೆರಿ ಬಾಕ್ಸು ತುಂಬ ಮೆಸ್ಸಿನೂ ಅನಿಸಲ್ಲ, ಹಾಗೆ ಬೇಕಾಗಿರೋದೆಲ್ಲ ಈಸಿಯಾಗಿ ಕೈಗೆ ಸಿಗುತ್ತೆ. ಅದರ ಕೆಳಗಡೆ ಇರೋವಂಥ ಈ ಡ್ರಾಯರಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಲೋಟಗಳಾಗಿರ್ಬೋದು, ಚೆಂಬು, ಬೌಲು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ.
ಹಾಗೆ ಇದ್ರ ಕೆಳಗಡೆ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಮಣ್ಣಿನ ಪಾತ್ರೆಗಳನ್ನು, ಹಾಗೆಯೇ ಕೆಲವೊಂದು ಸ್ಪೂನ್ಸ್ಗಳು, ಹಾಗೆ ಕಟ್ಟಿಗೆ ಸ್ಪೂನ್ ಆಗಿರ್ಬೋದು, ಇನ್ನು ಚಪಾತಿ ಉದ್ದೋ ಅಂಥ ಲಟ್ಟಣಿಗೆ, ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಾರ್ನರು ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ, ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಈ ರೀತಿ ಸ್ವಿಂಗ್ ಮ್ಯಾಜಿಕ್ ಕಾರ್ನರ್ನ ಹಾಕಿಸ್ಕೊಂಡಿದ್ದೀವಿ. ಇದರಲ್ಲಿ ಈ ರೀತಿ ಸ್ಪೈಸಸ್ನ ನಾನು ಜೋಡಿಸ್ಕೊಂಡಿದ್ದೀನಿ. ಈ ಸ್ಪೈಸ್ ರ್ಯಾಕನ್ನು ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು, ಹಾಗೆ ಈ ಸ್ಪೈಸಸ್ ಜಾರ್ಸ್ನೆಲ್ಲ ಮೀಶೋಯಿಂದ ತರಿಸ್ಕೊಂಡಿದ್ದು. ಎಲ್ಲಿ ಕಡಿಮೆ ಬೆಲೆಗೆ ಒಳ್ಳೇದು ಸಿಗುತ್ತೋ ಅದನ್ನು ನಾನು ಹುಡುಕಿ ತರಿಸ್ಕೊಂಡಿದ್ದೀನಿ. ಸೊ ಇದೆಲ್ಲ ಪ್ರಾಡಕ್ಟ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಮರೀದೇ ಚೆಕ್ ಮಾಡಿ ನಿಮಗೆ ಬೇಕು ಅಂದರೆ. ಅದಾದಮೇಲೆ ಇದ್ರ ಕೆಳಗಡೆ ಮತ್ತು 2 ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಕುಕ್ಕರ್ಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಸ್ಪೈಸ್ ಬಾಕ್ಸ್ ಬರುತ್ತಲ್ವ, ಇದ್ರ ಜೊತೆಗೆ 1 ಸ್ಪೂನ್ ರೆಸ್ಟನ್ನು ಇಟ್ಟಿದ್ದೀನಿ. ಅಡುಗೆ ಮಾಡುವಾಗ ಇದನ್ನು ಯೂಸ್ ಮಾಡಿಕೊಂಡು ಅಡುಗೆ ಎಲ್ಲ ಮುಗಿದ ತಕ್ಷಣವೇ ನೀಟಾಗಿ ಒರೆಸಿ ಇಲ್ಲಿ ಇಟ್ಬಿಡ್ತೀನಿ. ಮಕ್ಕಳಿರೋ ಮನೆಯಲ್ಲಿ ಈ ರೀತಿ ಡೆಲಿಕೇಟೆಡ್ ಐಟಮ್ಸನ್ನೆಲ್ಲ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ. ಕೆಳಗಡೆ ಇರೋಂಥ ಎಲ್ಲ ಡ್ರಾಯರ್ಸ್ ಡೋರ್ಗೂ ಕೂಡ ನಾವು ಅಕ್ರಲಿಕ್ ಶೀಟ್ನ ಹಾಕ್ಸಿರೋದು. ಎಲ್ಲ ಡೋರ್ಗೂ ಬ್ರೌನ್ ಕಲರ್ ಶೀಟನ್ನು ಹಾಕಿಸಿ ಜಸ್ಟ್ 2ಕ್ಕೆ ಮಾತ್ರ ವೈಟ್ ಕಲರನ್ನು ಹಾಕ್ಸಿದ್ದೀವಿ. ಅಕ್ರಲಿಕ್ ಶೀಟ್ ಹಾಕೋದ್ರಿಂದ ಒಂದು ರೀತಿ ಗ್ಲಾಸಿ ಫಿನಿಶಿಂಗ್ ಬರುತ್ತೆ, ಕ್ಲೀನಿಂಗಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಇರೋಂಥ ಈ ಡ್ರಾಯರಲ್ಲಿ ಎಲ್ಲ ಪ್ಲೇಟ್ಸ್ಗಳನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇರೋದ್ರಲ್ಲಿ ಎಕ್ಸ್ಟ್ರಾ ಇರೋಂಥ ಬಾಕ್ಸಸ್ಸು, ಹಾಗೆಯೇ ಪ್ಲಾಸ್ಟಿಕ್ ಬೌಲ್ಸು ಮತ್ತು ಸೆರಾಮಿಕ್ ಪ್ಲೇಟ್ಸ್ ಎಲ್ಲ ಬರುತ್ತಲ್ವ, ಅದನ್ನು ಸ್ಟೋರ್ ಮಾಡಿದ್ದೀನಿ. ಇದ್ರ ಪಕ್ಕ ಇರೋಂಥ ಈ ಸ್ಪೇಸಲ್ಲಿ ಹಂಚ್ಗಳು, ಹಾಗೆಯೇ ಪಾತ್ರೆ ಮೇಲ್ಗಡೆ ಮುಚ್ಚೋದಕ್ಕೆ ಅಂತ ಗ್ಲಾಸ್ ಲಿಡ್ ಬರುತ್ತೆ ಅಲ್ವಾ, ಅವುಗಳನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ವಾಲ್ಗೆ ಈ ರೀತಿ ಹ್ಯಾಂಗಿಂಗ್ ಸ್ಟಿಕ್ಕನ್ನು ಸ್ಟಿಕ್ ಮಾಡಿದ್ದೀನಿ. ಇದರಲ್ಲಿ ಸ್ಟೈನರ್ ಆಗಿರ್ಬೋದು, ಬ್ಯಾಗ್ಗಳನ್ನು, ಎಕ್ಸ್ಟ್ರಾ ಏನು ಐಟಮ್ಸ್ಗಳಿದೆಯೋ ಅದನ್ನೆಲ್ಲ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಇನ್ನು ಓವನ್ ಕೆಳಗಡೆ ಇರುವಂಥ ಡ್ರಾಯರಲ್ಲಿ ನನಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನೆಲ್ಲ ಈ ರೀತಿ ಎಕ್ಸ್ಟ್ರಾ ಸ್ಟೋರೇಜ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಕೂಡ ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದು, ತುಂಬಾ ಯೂಸ್ಫುಲ್ ಆಗಿದೆ. ಇದರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಅದ್ರ ಕೆಳಗಡೆ ಇರೋವಂಥ ಈ ಸ್ಪೇಸಲ್ಲಿ ನಮ್ಮ ಮನೆಯಲ್ಲಿ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ರೊಟ್ಟಿ ಕಂಪಲ್ಸರಿಯಾಗಿ ಇರಲೇಬೇಕು. ಹಾಗಾಗಿ ಜೋಳದ ಹಿಟ್ಟನ್ನು ಈ ರೀತಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಬಾಕ್ಸನ್ನು ಇಲ್ಲಿ ಇಟ್ಟಿದ್ದೀನಿ. ಅದ್ರ ಪಕ್ಕದಲ್ಲಿ ಕೆಲವೊಂದು ಅಡುಗೆಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ನಮ್ಮ ಅಡುಗೆ ಮನೆನ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಷ್ಟೆಲ್ಲ ನೀವು ಕಿಚನ್ ಟೂರ್ ನೋಡಿದ್ಮೇಲೆ ಅಕ್ಕ ನೀವು ಉಟ್ಕೊಂಡಿರೋಂಥ ಸೀರೆ ಲಿಂಕ್ ಕೊಡಿ ಅಂತಂದರೆ ಅಫ್ಕೋರ್ಸ್ ನಾನು ಕೊಡಲೇಬೇಕಾಗತ್ತಲ್ವ. ಹಾಗಾಗಿ ಅದರ ಡೀಟೇಲ್ಸ್ ಇದು. ಈ ಸೀರೆನ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ಇದು ರೆಡಿ ಟು ವೇರ್ ಸ್ಯಾರಿ. ಹಾಗೆ ಈ ಜ್ಯುವೆಲ್ರಿನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಈ ಒಂದು ಜ್ಯುವೆಲ್ರಿ ಇದ್ದರೆ ನಾವು ಎಲ್ಲ ಥರ ಡ್ರೆಸ್ಗಾದರೂ ಹಾಗೆ ಸ್ಯಾರಿಗಾದರೂ ಹಾಕೋಬೋದು. ಯಾಕೆಂದರೆ ಇದ್ರ ಮಧ್ಯದಲ್ಲಿ ಈ ರೀತಿ ರಿಮೂವಬಲ್ ಸ್ಟೋನ್ ಬರುತ್ತೆ. ಇದನ್ನು ನಾವು ಈಸಿಯಾಗಿ ತೆಗೆದು ಇದ್ರ ಜೊತೆ ಬಂದಿರೋವಂಥ ಬೇರೆ ಸ್ಟೋನ್ಗಳನ್ನು ಹಾಕೋಬೋದು. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಎಲ್ಲರ ಮನೆ ಕಿಚನ್ ಹಿಂದೆನೂ ಒಂದು ಸ್ಟೋರಿ ಮತ್ತು ಮೆಮೊರಿ ಅಂತೂ ಖಂಡಿತ ಇದ್ದೇ ಇರುತ್ತೆ ಅಲ್ವಾ. ಆ ಮೆಮೊರಿ ಏನು ಅಂತ ಹೇಳಿ ತಪ್ಪದೆ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಕಿಚನ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಸೊ ಹಾಕಿದ್ದೀನಿ. ಆದಷ್ಟು ಬೇಗ ಹೋಮ್ ಟೂರ್ ವಿಡಿಯೋ ಕೂಡ ಹಾಕ್ತೀನಿ, ಸೊ ಸ್ಟೇ ಟ್ಯೂನ್ಡ್. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.